ಸರ್, ಈಗ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಗೆ ನಿಮ್ಮ ಕ್ಷೇತ್ರ ಬರುತ್ತೆ. ಈ ಬಾರಿ ಲೋಕಸಭಾ ಕ್ಷೇತ್ರದಲ್ಲಿ ಪಕ್ಷ ನೋಡ್ತಿರೋ ಅಥವಾ ವ್ಯಕ್ತಿ ನೋಡ್ತಿರೋ ಕ್ಯಾಂಡಿಡೇಟು? ನನಗೆ ನಾನೇ ಏನಂತಂದರೆ, ಯಾರು ಅಭ್ಯರ್ಥಿ ಆಗ್ತಾರೆ ಕಾನ್ಸ್ಟಿಟ್ಯೂಯನ್ಸಿಗೆ ಕೆಲಸ ಮಾಡ್ತಕ್ಕಂಥವ್ರು ಆಗಬೇಕು. ಸದಾನಂದಗೌಡರು ಕೆಲಸ ಮಾಡಲ್ವಾ? ಯಾರು? ಸದಾನಂದಗೌಡರು ಕೆಲಸ ಮಾಡ್ತಾರೆ, ಹೇಳಿದ್ದೀನಿ, ಏನು ತೊಂದರೆ ಇಲ್ಲ ಅಂತ. ಸದಾನಂದಗೌಡರು ನಿಂತ್ಕೊಂಡ್ರೆ ನಾವು ಮಾಡ್ತೀನಿ ಅಂತ ಸದಾನಂದಗೌಡರಿಗೆ ಹೇಳಿದ್ದೀನಿ ನಾನು. ಸದಾನಂದಗೌಡರು ಬಿಟ್ಟು ಬೇರೆ ಕ್ಯಾಂಡಿಡೇಟ್ ಹಾಕಿದ್ರು ಅಲ್ಲಿ. ಯಾವುದು? ಸದಾನಂದಗೌಡರು ಕ್ಯಾಂಡಿಡೇಟ್ ನೋಡ್ತೀವಿ, ಅವ್ರೇನು ಎಂ ಪಿಗೆ ಫಿಟ್ ಇದ್ದಾರಾ, ಕೆಲಸ ಮಾಡ್ತಾರಾ, ಏನು ಮಾಡ್ತಾರ ಇಲ್ಲಿ ನೋಡ್ಬೇಕಲ್ಲ. ಈಗ ಮೈತ್ರಿ ಯಾರೋ ಬಂದು 100% ನಮ್ಮ ಮೈತ್ರಿ ಒಪ್ಪೋದೇ ಇಲ್ಲ ಮೇಡಮ್. 100% ನನ್ನ ಮೈತ್ರಿ ಒಪ್ಪೋದೇ ಇಲ್ಲ. ಈ ಮೈತ್ರಿಯಿಂದ ಲೋಕಸಭಾ ಯಾಕೆ ಒಪ್ಪೋದಿಲ್ಲ ಅಂದರೆ, ಇದು ನನ್ನ 6ನೇ ಎಲೆಕ್ಷನ್ನು. 6ನೇ ಎಲೆಕ್ಷನ್ನಿಂದನೂ ಕೂಡ ತೊಂದರೆ ಮಾಡ್ತಾರೆ. ಈ ಮೈತ್ರಿ ಒಪ್ಪೋದಿಲ್ಲ ಅಂದ್ರೆ ಮೈತ್ರಿ ಈಗ ಹೈಕಮಾಂಡ್ ಅನೌನ್ಸ್ ಮಾಡಿದ್ದಾರೆ, ಮೈತ್ರಿ ಜೊತೆಯಲ್ಲಿ ಕೂಡ ಕ್ಯಾಂಡಿಡೇಟ್ ಆಗ್ತಾ ಇದ್ದಾರೆ. ಇನ್ನೂ ಆಗ್ಲಿಲ್ಲ. ಅನೌನ್ಸ್ ಮಾಡಾದ್ಮೇಲೆ ನಾನು ಡಿಸಿಷನ್ ಹೇಳ್ತೀನಿ, ಮಾಡ್ತೀನೋ ಬಿಡ್ತೀನೋ ಅಂತ ಹೇಳ್ತೀನಿ. ನಾರ್ತ್ ಯಾರಿಗೆ ಹೋಗ್ತಾರೆ ನೋಡ್ತೀನಿ. ಏನು ಬೈ ಚಾನ್ಸ್ ನಾರ್ತ್ ಪಾರ್ಲಿಮೆಂಟ್ JDSಗೆ ಹೋಯ್ತು ಅಂತ ಇಟ್ಕೊಳ್ಳಿ, ನಾನು ಮಾಡೋದಿಲ್ಲ. ಬಿಜೆಪಿಗೆ ಹೋದ್ರೆ ಮಾಡೋದು, BJP ಆದ್ರೆ ಮಾಡ್ತೀನಿ. ಬಿಜೆಪಿಯಲ್ಲಿ ಕ್ಯಾಂಡಿಡೇಟು ಬಿಜೆಪಿಲೇನೆ ಕ್ಯಾಂಡಿಡೇಟು ಸದಾನಂದಗೌಡರು ಬಿಟ್ಟು ಬೇರೆಯವ್ರಾದ್ರೆ ಅವಾಗ ಯೋಚನೆ ಮಾಡ್ತೀರಾ? BJP ಕ್ಯಾಂಡಿಡೇಟ್ ಆದರೆ ಅವ್ರ ಹತ್ರ ಕನ್ಸಲ್ಟ್ ಮಾಡಿ ಮಾತಾಡಿ BJPಗೆ ಮಾಡ್ತೀನಿ. ಬೈ ಚಾನ್ಸ್ JDSಗೆ ಅಂತ ಇಟ್ಕೊಳ್ಳಿ, ಮಾಡೋದಿಲ್ಲ. ಯಾರೇ ಕ್ಯಾಂಡಿಡೇಟ್ ಅಂತ ಮಾಡ್ತೀರಾ? 100% ಕ್ಯಾಂಡಿಡೇಟ್ ಹಾಕಿದ್ರೆ ಮಾಡೋದಿಲ್ಲ. ಅಮಿತ್ ಶಾ ಅವ್ರು ಹೇಳಿದ್ರೆ, ಯಾರು ಹೇಳಿದ್ರು ಮಾಡೋದಿಲ್ಲ. ವಿಜಯೇಂದ್ರ ಅವ್ರು ಹೇಳಿದ್ರು ಹೋಗಲ್ಲ. ಯಾರು ಹೇಳಿದ್ರು ಮಾಡೋದಿಲ್ಲ. ಅಂದ್ರೆ ಅಲ್ಲಿಗೆ ಬಂಡಾಯ ಅಂತ ಮೆಸೇಜ್. ನೋ, ಬಂಡಾಯ ಅಲ್ಲ. ನನಗೆ ಅವರು ಸಮ್ಮಿಶ್ರ ಇದ್ರು ಒಪ್ಪಿಗೆ ಆಗ್ತಾ ಇಲ್ಲ. ಬಿಜೆಪಿ JDS ಯಾತಕ್ಕೆ ಆಗ್ತಾ ಇಲ್ಲ ಅಂದರೆ, ನನಗೆ ತೇಜೋವಧೆ ಮಾಡಿದ್ದಾರೆ, ಅಪಪ್ರಚಾರ ಮಾಡಿದ್ದಾರೆ, ಮಾನಸಿಕವಾಗಿ ಹಿಂಸೆ ಕೊಟ್ಟಿದ್ದಾರೆ. ಇದು 6ನೇ ಎಲೆಕ್ಷನ್ನಲ್ಲಿ 4 ಎಲೆಕ್ಷನ್ನು ಮಾನಸಿಕವಾಗಿ ಹಿಂಸೆ ಕೊಟ್ಟಿದ್ದಾರೆ. ಇಲ್ಲದೇ ಇರ್ತಕ್ಕಂಥದ್ದನ್ನು ಪದೇ ಪದೇ ಹೇಳ್ತಕ್ಕಂಥದ್ದನ್ನು ಮಾಡಿದ್ದಾರೆ. ಅದನ್ನೆಲ್ಲ ಮೈತ್ರಿ ಯಾಕೆ ಮಾಡ್ಕೊಂಡು ಗೊತ್ತಿಲ್ಲ, ಯಾರು ಕೇಳಿ ಮಾಡ್ಕೊಂಡ್ರೆ ನಮಗೇನು ಮಾಹಿತಿನೇ ಇಲ್ಲ. ಪುಟ್ಟಣ್ಣನ ಗೆಲ್ಸ್ಬಿಟ್ರಿ, ಅದರಲ್ಲಿ ಸೋಮಶೇಖರ್ ಅವ್ರ ಪಾತ್ರ ಕೂಡ ದೊಡ್ಡದು. ಮುಂದೆ ಸವಾಲಲ್ವಾ ಅದನ್ನ? ಇಲ್ಲ, ಒಂದು ನಿಮಿಷ. JDS ಕ್ಯಾಂಡಿಡೇಟು ಸಮ್ಮಿಶ್ರ ಆಯಿತು ತಾನೆ. JDS ಕ್ಯಾಂಡಿಡೇಟ್ ಅನೌನ್ಸ್ ಆದಮೇಲೆ ನಮ್ಮನ್ನು ಬಂದು ಭೇಟಿ ಮಾಡಬೇಕು. ಅವನು, ನಾನು ಅಭ್ಯರ್ಥಿ, ಅವನು ಹೇಳಲಿಲ್ಲ ಅಂತ ಇಟ್ಕೊಳ್ಳಿ. ಈ ನಮ್ಮ ನಾರ್ತ್ ಪಾರ್ಲಿಮೆಂಟ್ ಬರ್ತದೆ. ನಾರ್ತ್ ಪಾರ್ಲಿಮೆಂಟ್ ಅಧ್ಯಕ್ಷರು ಮಾಡಿದ್ದಾರೆ, ಜನರಲ್ ಸೆಕ್ರೆಟರಿ ಮಾಡಿದ್ದಾರೆ, ಎಲ್ಲರೂ ಮಾಡಿದ್ದಾರೆ. ಅವ್ರು ಯಾರಾದರೂ ಬಂದು ಇವನು ನಮ್ಮ ಕ್ಯಾಂಡಿಡೇಟು, ಅಫಿಷಿಯಲ್ ಕ್ಯಾಂಡಿಡೇಟು, ನೀವು ಮಾಡಬೇಕು ಅಂತ ಹೇಳ್ಬೇಕಲ್ಲ. 7-8 ದಿವಸ ನಾನು ವೆಯ್ಟ್ ಮಾಡಿದ್ದೀನಿ, ಯಾರಾದರೂ ಹೇಳ್ತಾರೇನೋ ಅಂತ. ಮಾಡಲಿಲ್ಲ. ಅಶ್ವಥ್ ನಾರಾಯಣ್ ಸ್ವಾಭಿಮಾನ ಜಾಸ್ತಿ ಆಗೋಯ್ತು. ಅಲ್ಲಿ ಹೇಳ್ತೀನಿ, ಅಶ್ವಥ್ ನಾರಾಯಣ್ ಫೋನ್ ಮಾಡಿದ್ರು, ನೀನು ಯಾಕಪ್ಪ ಹೇಳ್ತಾ ಇದೀಯಾ ಹಂಗೆ ಕೇಳಿದೆ ನಾನು. ಇವನು ಆಡಿಯೋ ಮಾತಾಡಿದ್ನಲ್ಲ, ಯಾರು, ರಂಗನಾಥ್, ಅಶ್ವಥ್ ನಾರಾಯಣ್ ಕಳಿಸ್ದೆ. ಎಷ್ಟು ಜನ ಪ್ರೊಫೆಸರ್ನ ಕೋಟ್ಯಾಂತರ ರೂಪಾಯಿ ಡೀಲ್ ಮಾಡಿದ್ದಾರೆ, FIR ಮಾಡಿಸಿ ಅಂತ ಇವನು ಮಾತನಾಡಿರೋದ ಅಶ್ವಥ್ ನಾರಾಯಣ್ ಕಳಿಸ್ತೇನೆ ನಾನು. ಈ ಥರ ಮಾತನಾಡಿರೋನಿಗೆ ನಾವು ಕ್ಯಾನ್ವಾಸ್ ಮಾಡಬೇಕಾ? ಅಟ್ಲೀಸ್ಟ್ ನನ್ನನ್ನು ಬಂದು ಭೇಟಿ ಮಾಡಿ, ನಾನು MLA ಇದ್ದೀನಿ, ನಾಟ್ ಇಂಡಿವಿಜುವಲ್. ಸೋಮಶೇಖರ್ನ ಭೇಟಿ ಮಾಡೋದು ಬೇಡ. ಒಬ್ಬ BJP ಶಾಸಕ ಇದ್ದೀನಿ, BJP JDS ಹೊಂದಾಣಿಕೆ ಇವ್ರು ಆದಮೇಲೆ ನನ್ನನ್ನು ಭೇಟಿ ಮಾಡಲಿಲ್ಲ. ನಾನು ಸರ್ಕಾರದಿಂದ 4 ಕೋಟಿ ನೀರು ಬಿಡುಗಡೆ ಆಗಿತ್ತು. ಪಂಚಾಯತಿಗೆ 49 ಲಕ್ಷ ಟ್ರ್ಯಾಕ್ಟ್ರಲ್ಲಿ ಹೊಡಿಯೋಕ್ಕೆ, ಇನ್ನು 25 ಲಕ್ಷ ಬೋರ್ವೆಲ್ ರಿಪೇರಿಗೆ ಸ್ಯಾಂಕ್ಷನ್ ಆಯಿತು. ಎಂಟೈರ್ ಪಂಚಾಯತಿನ ಕಾನ್ಸ್ಟಿಟ್ಯೂನ್ಸಿ ಮೀಟಿಂಗ್ ಕೂಗಿದ್ದೆ ನಾನು. ನೀರು ಕುಡಿಯೋದು ಹೇಳ್ತಾ ಇದ್ದೆ, 5 ಗಂಟೆಗೆ ಸ್ಟಾರ್ಟ್ ಮಾಡಿ 6:30 ಇವ್ರು ಫೋನ್ ಮಾಡಿದ್ರು. ಯಾರು? ಪುಟ್ಟಣ್ಣ ಫೋನ್ ಮಾಡೋದು, ನಿಮ್ಮನ್ನು ಭೇಟಿ ಮಾಡಬೇಕು ಅಂದರು. ಬಾ, ಇಲ್ಲಿ ಕಚೇರಿಲಿ ಇದ್ದೀನಿ ಎಂದೆ. ಬಂದರು. ಕಾನ್ಸ್ಟಿಟ್ಯೂನ್ಸಿ ಜನ ಎಲ್ಲ ಇದ್ಮೇಲೆ ಒಂದು ಅಪೀಲ್ ಮಾಡ್ಬೋದಾ ಅಂತಂದರು. ಜನ ಕೇಳಿದೆ ನಾನು, ಏನಪ್ಪ ಪುಟ್ಟಣ್ಣ ಬತ್ತಿದ್ದಾರೆ, ಅವನು ಅಪೀಲ್ ಮಾಡ್ತೀನಿ ಅಂತ ಏನಾರ ಕೇಳಿದ್ರೆ ಅಪೀಲ್ ಮಾಡ್ಬೋದಾ ಅಂತ ಆಡಿಯನ್ಸ್ ಎಲ್ಲನೂ ಕೇಳಿದೆ. ಕಾನ್ಸ್ಟಿಟ್ಯೂನ್ಸಿ ಲೀಡ್ರುಗಳನ್ನ, ಮೈತ್ರಿ ಅಭ್ಯರ್ಥಿ ಬಂದು ಕೇಳಿದ್ರು ಕೂಡ ನೀವು ಅಪೀಲ್ ಮಾಡ್ತಾ ಇದ್ರಾ? 100%. ಅದೇ ರೀತಿ ಮೈತ್ರಿ ಅಭ್ಯರ್ಥಿ ಲೋಕಸಭಾ ಚುನಾವಣೆ ಕೂಡ ಕೇಳ್ತಾರೆ, ಅಪೀಲ್ ಮಾಡ್ತಾರೆ. JDS ಇದ್ರೆ ನಾನು ಮಾಡೋದೇ ಇಲ್ಲ. ದಿನ ಕಾಂಗ್ರೆಸ್ ಅಭ್ಯರ್ಥಿ ಬಂದು MP ನಿಲ್ಲೋರು ಬಂದ್ಬಿಟ್ಟು ಕೇಳಿದ್ರೆ ಇಲ್ಲ, ನಾನು BJPಗೆ ಮಾಡ್ತೀನಿ. ರಾಜ್ಯಸಭಾ ಚುನಾವಣೆಗೆ ಹೇಳಿದ್ರು, ಅಶೋಕ್ ಅವ್ರು ಕೇಳಿದ್ರು, ಏನಪ್ಪ ಅಂತ ಹೇಳಿದ್ರು, ನೀ ಏನು ಡೈರೆಕ್ಷನ್ ಕೊಡ್ತೀಯ ಮಾಡ್ತೀನಿ. ರಾಜ್ಯಸಭಾ ಚುನಾವಣೆಯಲ್ಲಿ ಒಂದು ಕಡೆ ST ಸೋಮಶೇಖರ್ ಮತ್ತೆ ನಿಮ್ಮ ಸ್ನೇಹಿತರಾದ ಶಿವರಾಮ್ ಹೆಬ್ಬಾರು ಆಬ್ಸೆಂಟ್ ಆಗ್ತಾರೆ, ಗೈರಾಗ್ತಾರೆ, ವೋಟಿಂಗ್ ಬರೋದಿಲ್ಲ ಅಂತ. ಗೈರಾಜು ಸುಳ್ಳು, ಆಬ್ಸೆಂಟ್ ಆಗೋ ಸುಳ್ಳು. ಇವತ್ತು ವಿರೋಧ ಪಕ್ಷದ ನಾಯಕರು ಕೇಳಿದ್ರು, ನಾನು ಹೆಬ್ಬಾರ್ ನೀವೇನು ಡೈರೆಕ್ಷನ್ ಮಾಡ್ತೀರಿ ಅದ್ರ ಪ್ರಕಾರ ನಾವು ಮಾಡ್ತೀನಿ ಅಂತಕ್ಕಂಥದ್ದನ್ನು ಅಶೋಕ್ ಅವ್ರಿಗೆ ಹೇಳಿದ್ದೀವಿ. ಅಬ್ಸೆಂಟ್ ಹಾಕೋದು, ಮತ್ತೊಂದು ಹಾಕೋದು, ಅವೆಲ್ಲ ಇವರು ಕ್ರಿಯೇಟ್ ಮಾಡ್ತಕ್ಕಂಥದ್ದು.